ಅಮ್ಮ, ಪರಾಂ ಭಗವತಿ ಶ್ಲೋಕ ಇದೆಯಲ್ಲಮ್ಮ, ಅದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ವಿವರಿಸಿ ಅಮ್ಮ. ಪರಾಂ ಭಗವತಿ. ಓಕೆ, ಫಸ್ಟು ತಾಯಿ ಅಂದ ತಕ್ಷಣ ನಾವು ಒಂದು ಬಿಂದು ಸ್ವರೂಪದಲ್ಲಿ ಆದಿಶಕ್ತಿ ಅವಳು, ಪರಾಶಕ್ತಿ ಅವಳು. ಪರ ಅಂದರೆ ಅಲ್ಟಿಮೇಟ್ ಅಂತ, ಎಲ್ಲಕ್ಕೂ ಅವಳೇ ಕಾರಣ, ಒನ್ ಆ್ಯಂಡ್ ದಿ ಓನ್ಲಿ ಅಂತಾರಲ್ಲ ಹಾಗೆ. ರೂಟ್ ರೀಸನ್ ಫಾರ್ ಆಲ್ ದಿ ಕ್ರಿಯೇಷನ್, ಸಸ್ಟೆನೆನ್ಸ್, ಡಿಸ್ಟ್ರಕ್ಷನ್ ಎಲ್ಲದಕ್ಕೂ ಅವಳೇ ರೂಟ್ ರೀಸನ್. ಆ ಒಂದು ರೂಟ್ ಏನಿದೆ ಸತ್ವ ಭರಿತವಾದದ್ದು, ಅವಳು ಪರಾಶಕ್ತಿ. ಈ ಪರಾಶಕ್ತಿಯನ್ನು ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮಲ್ಲಿ 3 ಖಂಡಗಳಿದೆ, 3 ಮಂಡಲಗಳಿದೆ. 3 ಮಂಡಲಗಳಲ್ಲೂ ಅವಳು ಇದ್ದಾಳೆ. ಅಗ್ನಿಮಂಡಲದಲ್ಲೂ ಇದ್ದಾಳೆ, ಸೂರ್ಯಮಂಡಲದಲ್ಲೂ ಇದ್ದಾಳೆ, ಚಂದ್ರಮಂಡಲದಲ್ಲೂ ಇದ್ದಾಳೆ. ಚಂದ್ರಮಂಡಲ ಅಂದಾಗ ಈ ಮೇಲ್ಭಾಗವಾದ್ರಿಂದ ಈ ಮಂಡಲವಾದ ಚಂದ್ರಮಂಡಲದಲ್ಲಿ ಅದು ಮೆಡಿಟೇಷನ್ನಿನ ಕೊನೆ ಹಂತ. ದೇವಿಯನ್ನು ನೋಡುವಾಗ ಅವಳಲ್ಲಿ ಐಕ್ಯವಾಗುವ ಸಾರೂಪ್ಯದ ಸಾಯುಜ್ಯಕ್ಕೆ ಹೋಗುವಂತಹ ಅದರ ಹತ್ತಿರದ ಮೆಟ್ಲು, ಕೊನೆಯ ಮೆಟ್ಲಿಗೆ ಇನ್ನೊಂದು ಸ್ವಲ್ಪ ದೂರ ಇದೆ ಚಂದ್ರಮಂಡಲ. ಅಗ್ನಿಮಂಡಲ ಕೆಳಗಿದೆ, ಮತ್ತು ಸೂರ್ಯಮಂಡಲ ದಾಟಿ ಹೋಗೋದು. ಅಂದರೆ ಒಂದೇ ರೇಖೆ, ಆ ತಾಯಿ ಒಂದೇ ಒಂದು ಶಕ್ತಿ ಅಗ್ನಿಯಾಗಿ ಅವಳು, ಅಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ ಹಾಗಿದ್ದವಳು ಕಿಡಿಯಾಗಿ ಅವಳು ಅಲ್ಲಿ ಕುಂಡಲಿನಿ ಪ್ರಚೋದನೆಯಾಗಿ, ಸೂರ್ಯಮಂಡಲದಲ್ಲಿ ಸವಿತ್ರ ದೇವತೆಯಾಗಿ ಬೆಳಗಿ, ಆಮೇಲೆ ಅವಳು ಸರಸ್ವತಿ ಆಗ್ತಾಳೆ ಚಂದ್ರಮಂಡಲದಲ್ಲಿ. ಅಂದರೆ ಜ್ಞಾನ ಅನ್ನೋದು ಸತ್ವಭರಿತವಾದ ಪರಿಪೂರ್ಣ ಜ್ಞಾನದಲ್ಲಿ ನಾವಿರ್ತೇವೆ. 16 ಕಲೆಗಳು ಸೇರಿರುವಂತಹ ಚಂದ್ರಮಂಡಲ ಅದು. ಅದಕ್ಕೆ ಚಂದ್ರಕಲಾ ಅಂತ ಹೇಳ್ತೀವಿ ಅವಳಿಗೆ. ಆ ಚಂದ್ರಮಂಡಲದಲ್ಲಿ ಕಲೆಗಳು, ಅದು ಚಿತ್ತ ಕಲೆಗಳು, ಕಾನ್ಷಿಯಸ್ ಲೆವೆಲ್ನಲ್ಲಿ ಆ ಕಲೆಗಳು ಯಾವ ಥರ ಇದೆ, ಪ್ಯೂರ್ ಕಾನ್ಷಿಯಸ್ನೆಸ್, ಪ್ಯೂರ್ ಎನರ್ಜಿ, ಪ್ಯೂರ್ ನಾಲೆಡ್ಜ್, ಪ್ಯೂರ್ ಟ್ರಾನ್ಸ್ಪರೆಂಟ್, ಎಲ್ಲವೂ ಇರೋ ಹಾಗೆ ಕಾಣ್ತಾ ಇದೆ. ಎಲ್ಲವೂ ಅಂಥ ವಿಸ್ಡಮ್ ಇರುವ ಪ್ರಜ್ಞಾ ಶಕ್ತಿ ನಮ್ಮದು. ಅವಳ ಸರಸ್ವತಿ ಅಂತ ಹೇಳ್ತೀವಿ. ಸಾವಿತ್ರಿ ಆದ್ಮೇಲೆ ಸರಸ್ವತಿ, ಮೊದಲು ಕಾಳಿ, ಮಹಾಕಾಳಿ, ಲಕ್ಷ್ಮಿ, ಆಮೇಲೆ ಸರಸ್ವತಿ. ಸರಸ್ವತಿ ಸ್ಟೇಜ್ ಅಂದರೆ ಅಲ್ಟಿಮೇಟ್ ಸ್ಟೇಜ್. ಅದು ಜ್ಞಾನದ ಅವಳು ಪರಮಾವಧಿ, ಚಿತ್ಕಲಾ ಅವಳು ಯಾರು, ತ್ರಿಪುರೆಯಲ್ಲಿ ಒಬ್ಬಳು. ಅವಳೇ ಕುಂಡಲಿನಿ ಶಕ್ತಿ, ಅವಳೇ ಗಾಯತ್ರಿ, ಅವಳೇ ಸಾವಿತ್ರಿ, ಅವಳೇ ಸರಸ್ವತಿ, ತ್ರಿಪುರಾಂಬೆ ಅವಳ ಡಿಫರೆಂಟ್ ಫೇಸಸ್. ಯಾವಾಗ ಸರಸ್ವತಿ ಬಂದಾಗ ಲಕ್ಷ್ಮೀನೂ ವಿಜೃಂಭಿಸ್ತಾಳೆ, ಪಾರ್ವತಿಯು ಕಾಳಿಯು ವಿಜೃಂಭಿಸ್ತಾಳೆ. ನಿರಂತರವಾಗಿ ನಮ್ಮಲ್ಲಿ ಅಲೋಪದೋಷಗಳು ಹತ್ರ ಬರದೇ ಇರೋ ಹಾಗೆ ಅವಳು ರಕ್ಷಿಸ್ತಾಳೆ. ಕಾಳಿ ರಾಕ್ಷಸರನ್ನ ವಧೆ ಮಾಡ್ತಾಳೆ. ಅವಳು ಸವಿತ್ರ ದೇವತೆಯಾಗಿ ಆರೋಗ್ಯ, ಎನರ್ಜಿ, ಶಕ್ತಿ, ತೇಜಸ್ಸನ್ನು ಕೊಡ್ತಾಳೆ. ಮತ್ತು ಸರಸ್ವತಿಯಾಗಿ ಜ್ಞಾನ ತುಂಬಿ ತುಳುಕಾಡುತ್ತೆ. ಇದು ಮೆಡಿಟೇಷನ್ಗೆ ತುಂಬ ಒಳ್ಳೆಯ ಶ್ಲೋಕ ಇದು. ಯಾಕೆಂದರೆ ಧ್ಯಾನದಲ್ಲಿ ಚಂದ್ರಮಂಡಲ ಅಂದರೆ ನಮ್ಮಲ್ಲಿ ಆ ಒಂದು ಈ ಮೇಲಿನ ಭಾಗ ಬರುತ್ತೆ ಚಂದ್ರಮಂಡಲ, ಅಲ್ಲಿ ಚಂದ್ರಕಲೆಗಳು ಅಂತ ಹೇಳ್ತೀವಿ. ಈ 16 ಕಲೆಗಳನ್ನು ನಾವು ಷೋಡಶ ಕಲೆ ಅಂತ ಇರ್ತೀವಿ. ಇದಕ್ಕೂ ಮೀರಿದ ಸಹಸ್ರಾರಕ್ಕೂ ಮೀರಿದ ಆ ವ್ಯೋಮಲೋಕದಲ್ಲಿ ಅವಳು ಶಿವನೊಡನೆ ಇದ್ದಾಳೆ. ಬಿಂದು ಸ್ವರೂಪದಲ್ಲಿ ಅವಳು ಆದಿಶಕ್ತಿ, ಅವಳು ಪರಾಶಕ್ತಿ. ಅದರಿಂದ ನಾವು ಒಂದ್ಸತಿ ಉಸಿರಾಡಿದಾಗ ಕೆಳಗಿಂದ ಮೇಲ್ ತನಕ ಉಸಿರು ಹೋದರೆ, ಉಸಿರು ಬಿಟ್ಟು ತಗೊಳ್ಳೋದು ಮಾಡಿದಾಗ ನಮ್ಮಲ್ಲಿ ಅಗ್ನಿಯ ತಾಪ, ಸೂರ್ಯನ ಬೆಳಕು, ಚಂದ್ರನ ತಂಪು ಎಲ್ಲ ಸೇರಿ ಆ ಸಮತೋಲನದಲ್ಲಿ ಆ ಕುಂಡಲಿನಿ, ಆ ಮಧ್ಯದ ಅಗ್ನಿನಾಡಿಯಲ್ಲಿ ಸರಸ್ವತಿ ನದಿಯಾಗಿ ಗುಪ್ತಗಾಮಿನಿಯಾಗಿ ಅವಳು ಒಳಗಡೆನೇ ಹರ್ಕೊಂಡು ಬಂದು ಪ್ರಯಾಗದಲ್ಲಿ ಹುಬ್ಬಿನ ಮಧ್ಯದಲ್ಲಿ ಅವಳು ದರ್ಶನ ಕೊಡ್ತಾಳೆ. ಬಿಳಿಯಾಗಿ ಹರಿದು ಹೊರಗೆ ಬರ್ತಾಳೆ ಸರಸ್ವತಿ ನದಿ. ಅದು ಆ ಫೀಲಿಂಗ್ ಬರಬೇಕು ಮೆಡಿಟೇಷನಲ್ಲಿ. ಹುಬ್ಬಿನ ಮಧ್ಯದಲ್ಲಿ ಆ ಬಿಳಿಯಾದ ಒಂದು ತಿಳಿಯಾದ ಒಂದು ಬೆಳಕು ನಮಗೆ ಕಾಣಿಸುತ್ತೆ ಬೆಳದಿಂಗಳ ರೂಪದಲ್ಲಿ. ಆಗ 16 ಕಲೆಗಳು ಒಂದಾಗಿ ನಿನಗೆ ಜ್ಞಾನ ಲಭಿಸುತ್ತೆ ಅಂತ ಅರ್ಥ.